ಇನ್ನು ಶಾಸಕರ ಬಲವನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನಕ್ಕೇನಾದರೂ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರ ಅಂತಹ ಬೆಳವಣಿಗೆಗಳಾಗ್ತಾ ಇದೆ. ಸಹಿ ಸಂಗ್ರಹ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಪಕ್ಷ ಬಲವರ್ಧನೆ ಮಾಡಿಕೊಳ್ಳುವಂತಹ ಪ್ರಯತ್ನ ಡಿಕೆ ಅವರಿಂದ ಆಗ್ತಾ ಇದೆಯಾ? ಈಗಾಗಲೇ ಶಾಸಕರ ಸಹಿ ಆರಂಭಿಸಿದ್ರ ಸಂಗ್ರಹ, ಶಾಸಕರ ಸಹಿ ಸಂಗ್ರಹ ಆರಂಭ ಮಾಡಿದ್ರ ಡಿಕೆಶಿ. ಬೆಂಬಲ ನೀಡುವ ಶಾಸಕರ ಸಹಿಯನ್ನ ಪಡೆದುಕೊಂಡ್ರ. ಯಾಕಂತಂದ್ರೆ ನಿನ್ನೆ ಆದಂತಹ ಒಂದು ಬೆಳವಣಿಗೆ ಈ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ರು. ಅಲ್ಲಿ ಅಧಿಕಾರಿಗಳ ಸಭೆ ಮಾಡುವ ಮೂಲಕ ಜೈಲಿನಲ್ಲಿರುವಂತಹ ಶಾಸಕರು, ಇಬ್ಬರು ಶಾಸಕರುಗಳನ್ನ ಮೀಟ್ ಆಗಿ ಬಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಶಾಸಕ ವೀರೇಂದ್ರ ಪಪ್ಪಿ, ಮತ್ತೋರ್ವ ಶಾಸಕ ವಿನಯ್ ಕುಲಕರ್ಣಿ ಅವರಿಬ್ಬರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಜೈಲಿನ ಅಧಿಕಾರಿಗಳ ಸಭೆಯ ನೆಪ ಒಂದು ಕಡೆ, ಅದರ ನಡುವಿನಲ್ಲಿ ಇಬ್ಬರು ಶಾಸಕರನ್ನ ಭೇಟಿಯಾಗಿ ಮಾತನಾಡಿದ್ರು. ಸಹಿ ಏನಾದ್ರೂ ಸಂಗ್ರಹ ಆಯ್ತಾ? ಈ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸಹಿ ಸಂಗ್ರಹದಲ್ಲಿ ಒಕ್ಕಲಿಗ ಶಾಸಕರೇ ಟಾರ್ಗೆಟ್ ಆದ್ರ, ಅವರನ್ನೇ ಟಾರ್ಗೆಟ್ ಮಾಡಿದ್ರ ಡಿಕೆ ಶಿವಕುಮಾರ್. ಹಳೆ ಮೈಸೂರು ಭಾಗದ ಶಾಸಕರನ್ನ ಸಂಪರ್ಕ ಮಾಡಿದ್ರ. ಸಿಎಂ ತವರು ಜಿಲ್ಲೆಯ ಶಾಸಕರ ಸಹಿಯನ್ನ ಪಡೆದಿರುವ ಡಿಸಿಎಂ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದೇ ವೇದಿಕೆಯಲ್ಲಿ ಕುಳಿತಿರುವಂತಹ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಜೊತೆಗೆ ಕೂತಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಹೆಬ್ಬಾಳ ಪಶು ವೈದ್ಯಕೀಯ ವಿವಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತು ಡಿಸಿಎಂ ಬಹಳ ಕುತೂಹಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲಕಾರಿ ಬೆಳವಣಿಗೆಗಳ ಆಗ್ತಾ ಇದೆ. ಅದರಲ್ಲೂ ಕುರ್ಚಿ ಕಿತ್ತಾಟದ ನಡುವೆ ಇಬ್ಬರೂ ನಾಯಕರು ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಧಿಕಾರ ಹಂಚಿಕೆಯ ಸಂಘರ್ಷದ ಬೆನ್ನಲ್ಲಿ ಸಿದ್ದರಾಮಯ್ಯನವರು ಆಡಿರುವಂತಹ ಕೆಲವೊಂದಿಷ್ಟು ಮಾತುಗಳು ಕೂಡ ಗಮನ ಸೆಳೆದಿದೆ. 5 ವರ್ಷನೂ ಕೂಡ, ಅಂದ್ರೆ ಮುಂದಿನ 2.5 ವರ್ಷನೂ ನಾನೇ ಸಿಎಂ ಆಗಿರ್ತೀನಿ ಅನ್ನೋದು, ಜೊತೆಗೆ ಇನ್ನೂ 2 ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅನ್ನೋದು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಡಿಕೆಶಿ ಅವರು ಆಡಿದಂತಹ ಮಾತು ಒಳ್ಳೆಯದಾಗ್ಲಿ, ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿರುವಂಥದ್ದು. ಈ ಎಲ್ಲಾ ಬೆಳವಣಿಗೆಯ ನಡುವೆ ಇವತ್ತು ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ವೇದಿಕೆ ಹಂಚಿಕೊಂಡಿದ್ದಾರೆ. ಮತ್ಸ್ಯ ಮೇಳ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಗುಸುಗುಸು. ಕುರ್ಚಿ ಸಂಘರ್ಷದ ಮಧ್ಯೆ ಸಿಎಂ ಡಿಸಿಎಂ ಮುಖಾಮುಖಿಯಾದ್ರು, ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು. ಸಿಎಂ ಸಿದ್ದರಾಮಯ್ಯ ಅವರನ್ನ ಮೊದಲಿಗೆ ಸ್ವಾಗತ ಮಾಡ್ತಾರೆ ಡಿಕೆಶಿ. ಇವೆಲ್ಲವೂ ಕೂಡ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ವೇದಿಕೆಯಲ್ಲಿರೋ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಬಣ ಬಡಿದಾಟದ ಮಧ್ಯೆ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. 2 ದಿನದ ಬಳಿಕ ಒಂದೇ ವೇದಿಕೆಯಲ್ಲಿ ಸಿಎಂ ಮತ್ತು ಡಿಸಿಎಂ. ಡೆಲ್ಲಿಗೆ ಹೋಗಿ ಬಂದ ಮೇಲೆ ಡಿಕೆ ಶಿವಕುಮಾರ್ ಅವರು 1-2 ದಿನ ಮಾಧ್ಯಮದ ಮುಂದೆ ಬಂದಿರಲಿಲ್ಲ. ಆದರೆ ಅವರ ಆಪ್ತರು ಡೆಲ್ಲಿಗೆ ಹೋಗಿ ಬಂದ್ರು. ಹೈಕಮಾಂಡ್ ನಾಯಕರ ಭೇಟಿ ಮಾಡೋರಿದ್ರು, ಆದರೆ ಅವಕಾಶ ಸಿಕ್ಲಿಲ್ಲ. ಇನ್ನೊಂದು ಬಣ, ಅಂದ್ರೆ ಮತ್ತೊಂದು ಬ್ಯಾಚ್ ಸೋಮವಾರ ಡೆಲ್ಲಿಗೆ ಹೋಗೋದಿಕ್ಕೆ ರೆಡಿ ಕೂಡ ಆಗಿದೆ ಅನ್ನೋ ಮಾಹಿತಿ ಇದೆ. 2.5 ವರ್ಷ ಸರ್ಕಾರಕ್ಕೆ 2.5 ವರ್ಷ ಆದ ದಿನವೇ ಡಿಕೆ ಶಿವಕುಮಾರ್ ಅವರ ಆಪ್ತರು ದೆಹಲಿಗೆ ಹೋಗಿರೋದು ಬಹಳ ಕುತೂಹಲವನ್ನ ಕೆರಳಿಸಿದೆ. ಯಾವಾಗ ಅಧಿಕಾರ ಬದಲಾವಣೆ ಆಗತ್ತೆ ಅನ್ನೋದನ್ನ ಕೇಳೋದಿಕ್ಕೆ ಹೈಕಮಾಂಡ್ ಬಳಿ ಹೋದಂಗಿತ್ತು. ಅದಾದ ನಂತರ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಸಭೆ ಮಾಡಿದ್ರು. ಡಿನ್ನರ್ ಮೀಟಿಂಗ್ ಆಯ್ತು.
ಈ ಮೀಟಿಂಗ್ ನ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ನನಗೇನೂ ಗೊತ್ತಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಒಂದೇ ಪಕ್ಷದ ನಾಯಕರುಗಳು, ಸಚಿವರು, ಶಾಸಕರು ಅವರ ಬಗ್ಗೆ ನನಗರಿವಿಲ್ಲ ಅನ್ನೋದನ್ನ ಹೇಳಿದರು. ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಹೆಡ್ ಆನಂದ ಬೈದನವನೇ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ರಾಜ್ಯದಲ್ಲಾಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಂಥದ್ರ ನಡುವೆ ಕಳೆದ 2 ದಿನದಿಂದ ಎಲ್ಲೂ ಕೂಡ ಸಿಎಂ ಡಿಸಿಎಂ ಒಟ್ಟಿಗೆ ಕಾಣಿಸ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ಇಬ್ರು ನಾಯಕರುಗಳು ಕಾಣಿಸ್ತಾ ಇದ್ದಾರೆ. ಸೊ ಇದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು ಈ ಪವರ್ ಪಾಲಿಟಿಕ್ಸ್ ನ ನಡುವಿನಲ್ಲಿ. ಖಂಡಿತವಾಗ್ಲೂ ಕೂಡ ಕಳೆದ 7 ದಿನಗಳ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗ ದೊಡ್ಡ ಮಟ್ಟದ ಒಂದು ಚರ್ಚೆಗಳು ನಡೀತಾ ಇದ್ದು, ಸತ್ಯಪಾಸನ ಮಾಡುವಂತ ಪ್ರಯತ್ನವನ್ನ ಎರಡೂ ಕಡೆಯ ನಾಯಕರು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಯಾವುದೇ ರೀತಿಯ ಕಾರ್ಯಕ್ರಮದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಕಳೆದ 7 ದಿನಗಳಿಂದ ಭಾಗವಹಿಸ್ತಾ ಇರಲಿಲ್ಲ. ಇವತ್ತು 2 ದಿನಗಳ ಬಳಿಕ ವಿಶ್ವ ಮೀನುಗಾರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಭಾಗವಹಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಡಿಸಿಎಂ ಭಾಗವಹಿಸಿರ್ತಕ್ಕಂಥ ಅತ್ಯಂತ ಕುತೂಹಲ ಕಾರಣವಾಗಿದೆ. ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿದ್ದು ಹೆಬ್ಬಾಳಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಉಪನಾಯಕರು ಅಕ್ಕಪಕ್ಕ ಕುಳಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಕುತೂಹಲ ಕಾರಣವಾಗಿದೆ. ಕಳೆದ 2 ದಿನಗಳಿಂದ ರಾಜ್ಯ ರಾಜಕಾರಣದ ನಾಯಕತ್ವ ಸಂಬಂಧಪಟ್ಟಾಗ ನಡೀತಾ ಇರತಕ್ಕಂಥ ಚರ್ಚೆಯನ್ನು ಗಮನಿಸ್ತಾ ಇದ್ರೆ ಇಬ್ಬರು ನಾಯಕರ ಮಧ್ಯೆ ಯಾವುದೇ ರೀತಿಯ ಮಾತುಕತೆಗಳು ಕೂಡ ಇಲ್ಲ. ಆದರೆ ಇವತ್ತು ವಿಶ್ವ ಮೀನುಗಾರಿಕಾ ದಿನಾಚರಣೆ ಕಾರ್ಯಕ್ರಮ ಬಂದಂತ ಸಿಎಂ ಅವರನ್ನು ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ವಸ್ತುಪ್ರದರ್ಶನದಲ್ಲಿ ಎಲ್ಲಾ ಸ್ಥಾನಗಳನ್ನ ವಿಸಿಟ್ ಮಾಡುವ ಸಂದರ್ಭದಲ್ಲಿ ಉಭಯ ನಾಯಕರಿಬ್ಬರು ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಎಲ್ಲಾ ಸ್ಥಾನಗಳನ್ನ ವಿಸಿಟ್ ಮಾಡಿ ನೇರವಾಗಿ ಈಗ ವೇದಿಕೆಗೆ ಆಗಮಿಸಿದ್ದಾರೆ. ವಿಶ್ವ ಮೀನುಗಾರಿಕಾ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ನಾಯಕರ ಇಬ್ಬರ ಬಾಡಿ ಲ್ಯಾಂಗ್ವೇಜ್ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂದೇಶ ಕೊಡ್ತಕ್ಕಂಥ ಸಾಧ್ಯತೆಗಳಿರುವಂತ ಕಾರಣಕ್ಕಾಗಿ ವೇದಿಕೆಯಲ್ಲಿ ಅವರು ಹೇಗಿರ್ತಾರೆ, ಅವರ ಒಟ್ಟಾರೆ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಮತ್ತು ಅದು ಕೊಡ್ತಕ್ಕಂಥ ಸಂದೇಶ ಏನು ಮತ್ತು ಈಗ ನಡೀತಿರ್ತಕ್ಕಂಥ ವಿದ್ಯಮಾನಕ್ಕೆ ಈ ಎಲ್ಲಾ ಬೆಳವಣಿಗೆಗಳು ಹೇಗೆ ಒಂದು ಸಂದೇಶವನ್ನು ಕೊಡಬಹುದು ಅಂತಕ್ಕಂಥ ಸಹಜವಾದಂತ ಕುತೂಹಲ ಇದ್ದೇ ಇದೆ. ವೀಣಾ, ಎಸ್ ಆನಂದ, ಬಾಡಿ ಲ್ಯಾಂಗ್ವೇಜ್ ಅನ್ನ ಗಮನಿಸ್ತಾ ಹೋದ್ರೆ ಏನಾದ್ರೂ ಡಿಫ್ರೆನ್ಸಸ್ ಕಾಣಿಸ್ತಾ ಇದೆಯಾ? ಈಗ ವಸ್ತು ಪ್ರದರ್ಶನದಲ್ಲಿ ಸ್ಥಾನಗಳನ್ನು ವಿಸಿಟ್ ಮಾಡುವ ಸಂದರ್ಭದಲ್ಲಿ ಸಿಎಂ ಬರುವ ಮುಂಚಿತವಾಗಿ ಡಿಸಿಎಂ ಬಂದಿದ್ರು. ನೇರವಾಗಿ ಸಿಎಂ ಅಂದ ತಕ್ಷಣ ಸಿಎಂ ಪಕ್ಕಕ್ಕೆ ಹೋದಂತ ಡಿಸಿಎಂ ಶಿವಕುಮಾರ್ ಅವರು ಅವ್ರನ್ನ ಆಹ್ವಾನ ಮಾಡಿದ್ರು. ಸಚಿವರಾಗಿರುವಂತಹ ಮಕ್ಕಳ ವೈದ್ಯ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ರು. 3 ಜನ ನೇರವಾಗಿ ಸ್ಥಾನಕ್ಕೆ ಆಗಮಿಸಿದ್ರು. ನಂತರದಲ್ಲಿ ಬೇರೆ ಬಸವರಾಜರು ಕೂಡ ಬಂದ್ರು. ಹಾಗಾಗಿ 4 ಜನ ಸೇರಿ ಅಂದ್ರೆ 3 ಸಿಎಂ ಡಿಸಿಎಂ ಮತ್ತು ಇಬ್ಬರು ಸಚಿವರೆಲ್ಲರೂ ಕೂಡ ಸ್ಥಾನಗಳನ್ನು ವಿಸಿಟ್ ಮಾಡಿದ್ರು. ಸಹಜವಾಗಿ ಮೀನುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಎಲ್ಲಾ ಸ್ಥಾನಗಳನ್ನು ವಿಸಿಟ್ ಮಾಡಿಕೊಂಡು ನೇರವಾಗಿ ಅವರು ಈಗ ವೇದಿಕೆಗೆ ಆಗಮಿಸಿದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಿಎಂ ಮತ್ತು ಡಿಸಿಎಂ ಅವರು ಅಕ್ಕಪಕ್ಕ ಕೂತ್ಕೊಂಡಿದ್ದಾರೆ. ಯಾಕಂದ್ರೆ ಸಿಎಂ ಪಕ್ಕದಲ್ಲಿ ಮಂಕಾಳ ವೈದ್ಯರು ಕೂತ್ಕೊಂಡಿದ್ರೆ, ಡಿಸಿಎಂ ಅವರ ಪಕ್ಕದಲ್ಲಿ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರು ಕೂತ್ಕೊಂಡಿದ್ದಾರೆ. ಈಗ ತಾನೇ ವೇದಿಕೆ ಕಾರ್ಯಕ್ರಮ ಆರಂಭಗೊಂಡಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತಾಡ್ತಾರೆ. ಹಾಗಾಗಿ ಅವರು ಇವತ್ತು ಕಳೆದ 2 ದಿನಗಳಿಂದ ಒಂದು ರೀತಿ ಮೌನಕ್ಕೆ ಶರಣಾಗಿದ್ರು. ರಾಜ್ಯ ರಾಜಕಾರಣದ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳು ಭಾಗವಹಿಸಿರ್ತಕ್ಕಂಥ ವೇದಿಕೆಯಲ್ಲಿ ಅವರ ಒಂದು ಟಾಂಗ್ ಹೇಗಿರುತ್ತೆ, ಅವರ ಹೇಳಿಕೆಗಳು ಹೇಗಿರುತ್ತೆ, ಅವರ ಭಾಷಣದಲ್ಲಿ ಯಾವುದನ್ನ ಪ್ರಸ್ತಾಪ ಮಾಡಬಹುದು, ಇವೆಲ್ಲವೂ ಕೂಡ ಸಹಜವಾಗಿ ಕುತೂಹಲ ಇದ್ದೇ ಇದೆ. ಹಾಗಾಗಿ ಆ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ಎಸ್ ಆನಂದ್, ಸಾಮಾನ್ಯವಾಗಿ ಒಂದು ಸರ್ಕಾರದ ಸಿಎಂ ಮತ್ತು ಡಿಸಿಎಂ ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು, ಅಕ್ಕಪಕ್ಕ ಕುಳಿತುಕೊಳ್ಳೋದು ಅದೇನ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಈಗ ರಾಜ್ಯದಲ್ಲಿ ಏನ್ ಪವರ್ ಶೇರಿಂಗ್ ಪಾಲಿಟಿಕ್ಸ್ ನಡೀತಾ ಇದೆಯೋ, ಸೊ ಹಾಗಾಗಿ ಇದು ಬಹಳಷ್ಟು ಕ್ಯೂರಿಯಸ್ ಅನ್ನ ಹುಟ್ಟಾಕಿರುವಂತದ್ದು. ಸೊ ಇಂಥ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ರು ನಾಯಕರುಗಳು ಭಾಗಿಯಾಗಿರೋದ್ರಿಂದ ಅವ್ರು ಏನು ಮಾತನಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತಲ್ವಾ? ಎಸ್, ಖಂಡಿತವಾಗ್ಲೂ ಕೂಡ ವೀಣಾ. ಯಾಕೆಂತಂದ್ರೆ ನಾಯಕರುಗಳ ಒಂದು ಅಭಿಪ್ರಾಯಗಳಿರ್ತವೆ, ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಾಡಿ ಲ್ಯಾಂಗ್ವೇಜ್ ಮೂಲಕ ಕೂಡ ಅದು ಪ್ರದರ್ಶನ ಆಗತ್ತೆ. ಹಾಗಾಗಿ ಯಾರಿಗೆ ಯಾವ ಸಂದೇಶ ಕೊಡಬೇಕು ಅಂತಕ್ಕಂಥ ಒಂದು ಉತ್ಸಾಹದಲ್ಲಿರ್ತಕ್ಕಂಥ ನಾಯಕರುಗಳು ಸಹಜವಾಗಿ ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗುತ್ತೆ. ನಾವು ಗಮನಿಸಬಹುದು. ಯಾಕಂದ್ರೆ ಒಂದೇ ವೇದಿಕೆಯಲ್ಲಿದ್ರು ಕೂಡ ಯಾವುದೇ ರೀತಿಯ ವೈರುಧ್ಯಗಳಿದ್ರು ಕೂಡ ಪರಸ್ಪರ ವೇದಿಕೆಗಳಲ್ಲಿ ಕಿತ್ತಾಡ್ತಕ್ಕಂಥದ್ದು ಇರುವುದಿಲ್ಲ. ಆದರೆ ಈಗ ಕಳೆದ 2 ದಿನಗಳ ನಂತರದಲ್ಲಿ ಒಂದ್ ಕಡೆ ಮುಖ್ಯಮಂತ್ರಿಗಳು ಮೈಸೂರು ಪ್ರವಾಸ ಮುಗಿಸಿಕೊಂಡು ವಾಪಸ್ ಬಂದಿರತಕ್ಕಂಥದ್ದು, ಇನ್ನೊಂದು ಕಡೆ ತಮ್ಮ ಕಳೆದ 2 ದಿನಗಳಿಂದ ಮನೆಯಲ್ಲೇ ಇದ್ದು ನಾಯಕತ್ವ ಬದಲಾವಣೆ ಸಂಸದರಿಗೆ ಚಟುವಟಿಕೆಯಲ್ಲಿ ನಿರತರಾಗಿರ್ತಕ್ಕಂಥ ಡಿಸಿಎಂ. ಹಾಗಾಗಿ ಇವರಿಬ್ಬರು ಕೂಡ ವೇದಿಕೆಯಲ್ಲಿ ಇದ್ದಾರೆ. ಆದ್ರೆ ವೇದಿಕೆಯಲ್ಲಿ ಯಾರು ಕೂಡ ಈಗಿಬ್ಬರು ಸಿಎಂ ಡಿಸಿಎಂ ಇನ್ನೂ ಕೂಡ
ಮಾತುಕತೆ ಮಾಡಿಲ್ಲ, ಮಾತಾಡ್ತಾ ಇಲ್ಲ. ಆದ್ರೆ ಇನ್ನು ಕೆಲವೇ ಹೊತ್ತಲ್ಲಿ ಮಾತಾಡೋದು. ಯಾಕಂದ್ರೆ ಕಾರ್ಯಕ್ರಮದ ಆರಂಭದಲ್ಲಿ ಸಿಎಂ ಬಂದಾಗ ಡಿಸಿಎಂ ಅವರೇ ಹೋಗಿ ಅವ್ರನ್ನ ಆಹ್ವಾನ ಮಾಡುವ ಸಂದರ್ಭದಲ್ಲಿ ಅವರು ಕೂಡ ಹಾಜರಿದ್ರು. ಹಾಗಾಗಿ ಎಲ್ಲರೂ ಕೂಡ ಸಾಲ್ ಅನ್ನು ಹಾಕೊಂಡು ಈಗ ವೇದಿಕೆ ಬಂದಿದ್ದಾರೆ. ಇನ್ನು ಅವರ ಒಟ್ಟಾರೆ ಅವರ ಬಾಡಿ ಲ್ಯಾಂಗ್ವೇಜ್ ಗಳು ಹೇಗಿರುತ್ತೆ, ಅವ್ರು ನಿಜವಾಗ್ಲೂ ಕೂಡ ಅವರಿಬ್ರು ಮಾತಾಡ್ತಾರ ಅಥವಾ ಮಾತಾಡುವ ಸಂದರ್ಭದಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಅಂತರವನ್ನ ಕಾಪಾಡ್ಕೊಳ್ತಾರೆ, ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.